ಪತ್ರಿಕೆ ಮುಖಾಂತರ ನ್ಯಾಯ ದೊರಕಿಸ್ತಕ್ಕಂಥ ಒಂದು ವಿಚಾರಗಳಲ್ಲಿ 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ಮತ್ತು ಈ ನೂತನ ಆ ಒಂದು ತಂಡಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳನ್ನ ಸನ್ಮಾನಿಸಬೇಕು ಅಂತೇಳಿ ನಾವು ತೀರ್ಮಾನಿಸಿದ ಸಂದರ್ಭದಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಹಾಗೂ ಎಲ್ಲ ಇತರ ಸ್ನೇಹಿತರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು ಈ ಸನ್ಮಾನ ಮಾಡೋದ್ರ ಮುಖಾಂತರ ಅವರನ್ನ ಈ ಸಮಾಜದ ಮುಖ್ಯವಾಹಿನಿಗೆ ತಂದು ಬಹಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಅವರ ಅವಧಿನಲ್ಲಿ ಒಂದು ಮಳವಳ್ಳಿ ತಾಲೂಕಿನ ಒಂದು ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಈ ಒಂದು ಮಾಧ್ಯಮದಿಂದ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಆಗಲಿ ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ತೂಕವನ್ನು ಹೆಚ್ಚಿಸುತ್ತೆ. ಮತ್ತೆ ಅವ್ರಿಗೆ ಒಂದು ಪ್ರೋತ್ಸಾಹ, ನಾನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡಲಿ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಸಾಧಕರನ್ನ ನಾವು ಗುರುತಿಸಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಅದ್ರ ಭಾಗವಾಗಿ ಇವತ್ತು ನಾವು ಈ ಬಾರಿ 4 ಜನರನ್ನ ಆಯ್ಕೆ ಮಾಡ್ಕೊಂಡು ಈ ಒಂದು ಸನ್ಮಾನವನ್ನು ಮಾಡಬೇಕು. ಮತ್ತೆ ಅವರ ಅವಧಿನಲ್ಲಿ ಏನು ಒಂದು ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘ ಸಮಾಜದ ವಿವಿಧ ಸ್ತರಗಳ ಜನಗಳಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಒಂದು ಅವರ ಬರವಣಿಗೆಗಳು ಉತ್ತಮವಾಗಿರಲಿ, ಸಮಾಜಕ್ಕೆ ಅದೊಂದು ಆಶಯವಾಗಿರಲಿ. ಈಗ ಪತ್ರಿಕೋದ್ಯಮ ಅಂತಂದ್ರೆ ಕೆಲವರು ಈಗ ರಾಜಕಾರಣಿಗಳ ತರ ನೋಡ್ತಾ ಇದ್ದಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಇವತ್ತು ಪತ್ರಿಕೋದ್ಯಮ ಅಂದ್ರೆ ಏನು ಅನ್ನುವಂಥ ಒಂದು ಇದನ್ನ ಈ ಮಳವಳ್ಳಿ ತಾಲೂಕಿನಲ್ಲಿ ತಾವೆಲ್ಲರ ನೇತೃತ್ವದಲ್ಲಿ ಜನರುಗಳಿಗೆ ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸುಸಂದರ್ಭದಲ್ಲಿ ಆಶಿಸ್ತಾ, ನಿಜವಾಗ್ಲೂ ಕೂಡ ನಾವು ಈ ಒಂದು ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಬಹಳಷ್ಟು ಗೆಳೆಯರೊಳಗೂಡಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದೊಂದು ಶ್ಲಾಘನೀಯ. ಒಂದು ಪತ್ರಿಕೋದ್ಯಮ ಅಂದ್ರೆ ಇವತ್ತು ಅಧಿಕಾರಿಗಳು ಬೆಂಡಾಗುವಂಗೆ ಬೇರೆಯವರು ಪೊಲೀಸ್ನವ್ರಿಗೂ ಬೆಂಡಾಗಲ್ಲ. ಅವರು ಪತ್ರಿಕೆ ಅಂದ್ರೆ ಎದುರ್ತಾರೆ, ಅದು ಒಂದು ಸಮಾಜದ ಮುಖ್ಯ ಅಂಗ. ಹಂಗಾಗಿ ಅಂತ ಒಂದು ಅಂಗದಲ್ಲಿ ತಾವೆಲ್ಲ ಅಧಿಕಾರಿಗಳ ನಡುವೆ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಮೂಡಿಸಿ ಜನರಿಗೆ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿಸೋದ್ರಲ್ಲಿ ತಾವು ಸಫಲರಾಗಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು. ಜಯರಾಜ್ ಅವರಿಗೆ ಅವರ ಧೈರ್ಯ, ಪತ್ರಕರ್ತರ ಧೈರ್ಯ ಬರಲಿ ಅಂತ ನಾನು ಆಶಿಸ್ತಾ, ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆ 3 ಜೊತೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದು ಸಮಾಜದಲ್ಲಿದೆ. ಈ 4 ಒಳ್ಳೆಯ ರೀತಿಯ ಕೆಲಸ ಮಾಡಿದ್ರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಈ 4 ಸಮಾಜಗಳು. ಪತ್ರಿಕಾ ಸ್ವಾತಂತ್ರ್ಯ ಇರುವುದರಿಂದ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದಿ ಎಲ್ಲಿ ಏನಾಗ್ತದೆ ಅಂತಕ್ಕಂಥ ವಿಷಯಗಳನ್ನು ಸಮಾಜಕ್ಕೆ ಅರ್ಪಿಸಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾದಂತೆ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಪತ್ರಿಕೆಯೂ ಒಂದು. ಇಂಥ ಒಂದು ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಎಲ್ಲೆಲ್ಲ ಏನೆಲ್ಲ ನಮ್ಮ ಪ್ರಕಾಶಗಳು ಅನೇಕ ಯಾವ ಅಧಿಕಾರಿಗಳು ಸಹ ಯಾರಿಗೂ ಸ್ಪಂದಿಸ್ತಾ ಇಲ್ಲ, ಏನಕ್ಕೂ ಕೆಲಸವನ್ನು ನಡೀತಾ ಇಲ್ಲ. ಅಂಥ ಟೈಮಲ್ಲಿ ಇರುವುದು ಅವರನ್ನು ಕೆದಕಿ ಅಲ್ಲಿ ಇರುವ ಡೊಂಕನ್ನು ತಿದ್ಕೊಳ್ಳುವಂಥ ಶಕ್ತಿಯನ್ನು ಇದ್ದರೆ ಅದು ಪತ್ರಿಕೆಗೆ. ಆ ಕೆಲಸವನ್ನು ಮಾಡ್ತಕ್ಕಂಥ ಧೈರ್ಯ ಪತ್ರಿಕೆಯನ್ನು ಸಾಧ್ಯ. ಅದಕ್ಕೆ ಇದನ್ನು ಮಾಡಿಬಿಡಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಒಬ್ಬ ಮಾರಾಟವಾದ ಭಯೋತ್ಪಾದಕ 10 ಜನ ಭಯೋತ್ಪಾದಕರ ಸಮಾನ. ಆ ರೀತಿಯಲ್ಲಿ ಕೆಲಸ ಮಾಡಬಾರ್ದು. ನಾವೀಗ ಸಮಾಜಕ್ಕೆ ಏನಾದರೂ ನಮ್ಮ ಸೇವೆಯನ್ನು ಸಲ್ಲಿಸಬೇಕು, ಧೈರ್ಯವಾದಂಥ ಕೆಲಸವನ್ನು ನಾವು ಮಾಡುವ ನಿಟ್ಟಿನಲ್ಲಿ ಇವತ್ತು ಜಯರಾಜ್ ಅವ್ರಿಗೆ ಆ ಒಂದು ಸ್ಥಾನ ಸಿಕ್ಕಿದೆ. ನಮ್ಮ ಕಾಲೇಜು ಪ್ರಾರಂಭದಲ್ಲಿ 2007 ಮಕ್ಕಳಿಂದ ಶುರುವಾದ ಸಂಸ್ಥೆ ಇವತ್ತು 415 ಜನ ಮಕ್ಕಳನ್ನ ಓದಿಸ್ತಾ ಇದೀವಿ. 1000 ಮಕ್ಕಳು ಓದ್ಕೊಂಡು ಹೋಗಿದ್ದಾರೆ. ಪ್ರತಿಯೊಬ್ಬರು ಕೆಲಸ ಇದ್ದಾರೆ. 3% ಜಾಬ್ ಪ್ಲೇಸ್ಮೆಂಟ್ ಆಗಿದೆ. ಅದು ನಮ್ಮ ವಿಶೇಷ. ಜೊತೆಗೆ ನಮ್ಮ ದಿವಾಕರ್ ಸರ್ ಅವರು ನಮಗೆ ಮುಂಚೆ ಪರಿಚಯನೆ. ಮತ್ತೆ ಒಂದ್ಸಲ ಹೇಳಿದ್ರು, ಸರ್ ನಮ್ಮ ಅಕ್ಕನ ಮಗ ಒಬ್ಬ ಸರ್ ಸ್ವಲ್ಪ ಓದ್ಮೇಲೆ ಇಲ್ಲ ಅಂತ ಅಂದ್ರು. ನಮ್ಗೆ ಅಂತವರೇ ಬೇಕು ಕಳಿಸಿ ಸರ್. ಈ ಮೈಸೂರು ತುಂಬಾ ತೊಂದರೆ ಆಟೋಗೆ ವ್ಯವಸ್ಥೆ ಖಾಲಿ ಇದೆ, ಕೊಡ್ತಾ ಇಲ್ಲ. ನಾಳೆ ಬನ್ನಿ ಅಂತ ಆಟ ಆಡಿಸ್ತಾ ಇದ್ರು. ನಾನು ನೇರ ಹೋದ್ರು ಇಲ್ಲ ಸರ್ ಖಾಲಿ ಇಲ್ಲ ಹಾಗೆ ಹಿಂಗೆ ಅಂತಂದ್ರು. ನಾನು ಅನಿವಾರ್ಯ ನಮ್ಮ ಸ್ನೇಹಿತ ಪತ್ರಕರ್ತರ ಹೋಗ್ಬಿಟ್ಟು ಅವ್ರ ಕಡೆಯಿಂದ ಫೋನ್ ಮಾಡಿಸಿದೆ. ಸರ್ ಒಂಚೂರು ಮಾತಾಡಿ ಸರ್, ನಿಮ್ಮ ಅಕ್ಕನ ಮಗಳು ಅಂತ ಹೇಳಿ ಸರ್ ಅಂತ ಅಂದ್ಬಿಟ್ಟು ವಾರ್ಡಿಂಗ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗ ಯಾಕೋ ಇಂಥ ಸೀಟ್ ಇಲ್ವಾ ಅಂತ ಕೇಳ್ತಿದಂಗೆನೆ, ಇಲ್ಲ ಸರ್ ನಾಳೆ ಕಳಿಸ್ಕೊಡಿ ಸರ್, ಸೀಟ್ ನೆನ್ನೆ ಖಾಲಿ ಆಯ್ತು ಸರ್ ಕಳಿಸ್ಕೊಡಿ ಅಂತಂದ್ರು. ಅಂದ್ರೆ ಪತ್ರಕರ್ತನಿಗೆ ಸಾಕಷ್ಟು ಸಲ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಅದಕ್ಕೆ ನೇರ ಉದಾಹರಣೆ ಅದೊಂದಾಯ್ತು. ಇನ್ನೊಂದು ಉದಾಹರಣೆ ಸುಮಾರು 7 ವರ್ಷ ಆಯ್ತು. ದಿವಾಕರ್ ಸರ್ ನಾವು ಒಂದು ಪ್ರೋಗ್ರಾಮ್ ಇತ್ತು, ತಾಲೂಕು ಮಟ್ಟದ ಅಧಿಕಾರಿಗಳು ನಾನು ಇಬ್ರು ವೇದಿಕೆ ಹಂಚ್ಕೊಂಡಿದೀವಿ, ಪಕ್ಕನೇ ಕೂತಿದೀವಿ. ಅವತ್ತು ಅವ್ರು ಯಾವ ಮೂಡಲ್ಲಿ ಬಂದ್ರು ಬೆಳಗ್ಗೆ ಏನೋ ಗೊತ್ತಿಲ್ಲ ಏನೇನೋ ಅಸಂಬದ್ಧ ಮಾರ್ಕೊಂಡು ಆಡ್ಬಿಟ್ರು. ಇವರೆಲ್ಲ ಕರ್ತವ್ಯ ಪ್ರತಿ ಜಾಗೃತ ಆಗೋದು ಅಂತಂದ್ರೆ ಈಗ ನೋಡಿ. ಯಾಕಂದ್ರೆ ಪತ್ರಕರ್ತರಿಗೆ ಸಹಜವಾಗಿ ಸನ್ಮಾನಗಳು ಕಡಿಮೆ. ಈ ಒಂದು ಸಂಘಟನೆ ದೃಷ್ಟಿಯಲ್ಲಿ ಅದು ನಮ್ಮ ಸಂಘ ಇರೋದು
ಪತ್ರಕರ್ತರ ಹಿತ ಕಾಯ್ಕೊಳ್ಳಿಕ್ಕೆ ಅಷ್ಟೇ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ವಿ. ಯಾವುದೇ ಸಮಾಜ ಸೇವೆ ಮಾಡಲಿಕ್ಕೋ ಇನ್ನೊಂದು ಸಮಾಜ ಸೇವೆ ನಮ್ಮ ವರದಿಗಳ ಮೂಲಕ ಮಾಡ್ಬೋದು ಬಿಟ್ಟರೆ ಸಂಘಟನೆ ಇರೋದು ನಮ್ಮ ಪತ್ರಕರ್ತನ ಹಿತ ಕಾಯ್ಲಿಕ್ಕಾಗಿ ಸಂಘಟನೆ ಮಾಡ್ಕೊಳ್ತದೆ. ಅದರಲ್ಲಿ ನಾವು ಪದಾಧಿಕಾರಿಗಳನ್ನ ಆಯ್ಕೊಂಡು ನಮ್ಮ ನಾಗೇಶ್ ಅವರ ನೇತೃತ್ವದಲ್ಲಿ ಮತ್ತೆ ಶಿವಕುಮಾರ್ ಜಯರಾಜರ ಸಹಕಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಹೊಸ ಬಾಡಿಯನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಅದು ಇದರ ಉದ್ದೇಶ ಇಷ್ಟೇ, ಸಂಘಕ್ಕೆ ಸಂಘದ ಪದಾಧಿಕಾರಿಗಳಿಗೆ ಅವ್ರ ಹಿತ ಕಾಯ್ಕೊಳ್ಳಿಕ್ಕೆ ಏನಾಗಬೇಕು ಅಷ್ಟಕ್ಕೆ ನಾವು ಸೀಮಿತಗೊಳಿಸ್ಕೊಂಡು ನಮ್ಮ ಒಂದು ಕಾರ್ಯವ್ಯಾಪ್ತಿನ ನಿರ್ವಹಿಸಬೇಕು. ಅದನ್ನು ಹೊರತುಪಡಿಸಿ ಅದರ ಹೊರ ಜಗತ್ತಿಗೆ ಪತ್ರಕರ್ತರು ವಿಭಿನ್ನವಾಗೇ ಇರ್ತಾರೆ. ತಾವು ಯಾರು ರಾಜಿ ಆಗದಿರುವಂಥ ಸನ್ನಿವೇಶಗಳು ಕೆಲವೊಂದೊಂದು ಘಟನೆಗಳು ನಡೀಬೋದು. ಸಹಜವಾಗಿ ಪತ್ರಕರ್ತರುಗಳಿಗೆ ಎಲ್ಲರಿಗೂ ಒಂದೇ ರೀತಿ ಮೆಚ್ಚಿಸ್ಕೊಳ್ಳೋದು ವರದಿಗಳನ್ನ ಮಾಡಲಿಕ್ಕಾಗಲ್ಲ. ಒಂದು ಈಗ ಚಂದ್ರಮೋಹನ್ ಸರ್ ಹೇಳಿದ್ರು, ಹಾಗೆ ಮೆಚ್ಚುಗೆ ವರದಿಗಳು ಮಾಡಿದಾಗ ಅವನು ವರದಿಗಾರನಾಗಿ ಕೆಲಸ ಮಾಡಲಿಕ್ಕಾಗಲ್ಲ. ಅದು ಒಂದು ರೀತಿ ಓಲೈಕೆ ವರದಿಗಾರಿಕೆ ಆಗುತ್ತೆ. ಅದನ್ನು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಪ್ರತಿಯೊಬ್ಬರು ಮಾಡ್ಕೊಂಡು ಹೋಗ್ಬೋದು. ವರದಿಗಾರಿಕೆ ಅನ್ನೋದು ವಿಭಿನ್ನವಾಗಿ 4-6 ಜನ ಬಯ್ಯೋ ರೀತಿಯಲ್ಲಿ ವರದಿ ಮಾಡಿದಾಗ ಅಷ್ಟೇ ಅವನು ವರದಿಗಾರ ಅನ್ಸ್ಕೊಳ್ಳೋದು. ಹೊಗಳಿಕೆಗಾಗಿ ವರದಿ ಮಾಡಿದಾಗ ಅವನು ವರದಿಗಾರನಾಗಿ ಇರಲ್ಲ, ಸೋಷಿಯಲ್ ಮೀಡಿಯಾ ಇದಾಗ ಹೋಗ್ತಾರೆ. ಹಾಗಾಗಿ ವರದಿಗಾರ ಇನ್ನೊಬ್ಬರ ಓದುಗರ ಕೈಲಿ ಒಂದು ಸಭ್ಯಾಸ್ಪದವಾಗ್ಬೋದು, ಏನಿಲ್ಲ ಈ ಬಡಿಯೋದು ಹಿಂಗೆ ಬಡ್ದಾನಲ್ಲ ಇಂಥವು ನಾವೇ ಕಣೆ ಅಂತ ಅನ್ನೋ ಒಂದು ವರದಿಗಾರಿಕೆನ ಬರಲಾಗ ಅದಕ್ಕೊಂದು ಕೆಟ್ಟ ಬರುತ್ತೆ. ಹಾಗಾಗಿ ಅದನ್ನಿಷ್ಟೇ ಇವತ್ತಿನ ನಾವು ಪತ್ರಿಕೋದ್ಯಮದಲ್ಲಿ ಒಂದು 14 ವರ್ಷ ಸೇವೆ ಸಲ್ಲಿಸ್ಕೊಂಡು ಬಂದಿದ್ರು. ಇವತ್ತು ಕಷ್ಟ ಅದನ್ನು ಮುಂದುವರಿಸ್ಕೊಂಡು ಹೋಗೋದು. ಇವತ್ತಿನ ದಿನಗಳಲ್ಲಿ ಹಲವಾರು ನಾವು ಬರೆದು ಕಳಿಸಿದ್ದೇ ಒಂದಾದರೂ ಅದು ಕಡಿತ ಆಗಿ ಅದು ಬೇರೆ ರೂಪನೇ ಪಡ್ಕೋತೇವೆ ಅಂತ ಸಂಪಾದಕೀಯ ಕೇಳ್ತೀವಿ ಅಂದಾಗ ಒಂದು ಸಂತೋಷ ಆಗುತ್ತೆ. ಇಲ್ಲ, ನಮ್ಮ ವರದಿಗಳಿಗೆ ನಮ್ಮ ಎಡಿಟರ್ಗಳು ನಮ್ಮ ಸಂಪಾದಕೀಯ ಇಷ್ಟೊಂದು ಒತ್ತು ಕೊಟ್ಟು ನಮ್ಗೆ ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ನಾವು ಬಾಧಿತರಾಗಿರಬೇಕು. ಮತ್ತು ನಮ್ಮ ಸ್ನೇಹಿತರಾದಂಥ ಎಲ್ಲ ವರದಿಗಾರಗಳು ಅಷ್ಟೇ, ಕೆಲವೊಂದು ವಿಚಾರಗಳು ಬಂದಾಗ ಎಲ್ಲಕ್ಕೂ ಬೆನ್ನು ನಿಲ್ಲಬೇಕು, ಇಲ್ಲ ಇಂಥ ವಿಚಾರ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಬೆನ್ನು ನಿಂತು ಸಹಕಾರವನ್ನು ನೀಡ್ತಾರೆ. ಎಲ್ಲರೂ ಇಂಥ ಒಂದು ಇದನ್ನು ಮುಂದುವರಿಸ್ಕೊಳ್ಳಿ ಅನ್ನೋದು ನನ್ನ ಒಂದು. ನಾನು ಯಾರ ಮೇಲೂ ಒತ್ತಡ ಇರಲಿಲ್ಲ. ಯಾಕೆಂದರೆ ಸತ್ಯ ನಮಗೂ ಹೊರಬರ್ಬೇಕು ಅನ್ನೋದೇ ನಮ್ಮ ಆಸೆಯಾಗಿತ್ತು. ಪ್ರತಿಯೊಬ್ಬರನ್ನು ಕೇಳಿ ನಾನು ಯಾರನ್ನೂ ಇತಿಮಿತಿ ಒಳಗಡೆ ಸುದ್ದಿ ಮಾಡಿ ಅಂತ ಹೇಳಿಲ್ಲ. ಬನ್ನಿ ಧಾರಾಳ ಸುದ್ದಿ ಮಾಡಿ. ಯಾಕೆಂದರೆ ನಾನು ಆಮೇಲೆ ಜೊತೆಗೆ ಈಗ ಎಲ್ಲರೂ ಓಟ್ ಹಾಕಿ ಒಂದು ಜವಾಬ್ದಾರಿ ಇರೋರೆ, ಜೊತೆಗೆ ಇವರು ನಮ್ಮ ಪ್ರಕಾಶ್ ಅವರು ಎಲ್ಲ ಸೇರಿ ಈಗ ಸನ್ಮಾನ ಮಾಡಿ ಇನ್ನೂ ಜವಾಬ್ದಾರಿ ಕೊಟ್ಟವ್ರೆ. ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಅದನ್ನೆಲ್ಲ ಒಂದ್ ಕಡೆ ರಾಜಕಾರಣಿಗಳು ತುಳಿಯುವಂತ ಕೆಲಸ ಅವ್ರು ಮಾಡ್ತಾರೆ. ಅದು ಇವತ್ತು ನಮಗೆ ನಮ್ಮ ಪತ್ರಿಕಾ ಏನು ಇವತ್ತು ಚುನಾವಣೆ ಯಾವ್ದು ಕೂಡ ಚುನಾವಣೆ ನಡೆದಂಥದ್ದಲ್ಲ. ನಾವು ಮಾತಾಡಿ ಏನೋ ಒಂದು ತೀರ್ಮಾನ ಮಾಡ್ತೀವಿ. ಆದ್ರೆ ಈ ಸಾರಿ ಹೆಂಗೆ ನಡೀತು ಅಂತಂದ್ರೆ ಪತ್ರಿಕಾ ರಂಗ ಚುನಾವಣೆ ಕಡೆಗೆ ರಾಜ್ಯಕ್ಕೆ ತಿರುವನ್ನ ಪಡ್ಕೊಳ್ತು. ಅವೆಲ್ಲವನ್ನು ಮೆಟ್ಟಿ ನಿಂತು ಪತ್ರಿಕಾ ರಂಗ ತನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಹೇಳಿ ಇವತ್ತು ಅದಕ್ಕೊಂದು ಆಯಾಮನ ತಂದಿಡುವ ನಿಟ್ಟಿನಲ್ಲಿ ಅದನ್ನ ಅಧ್ಯಕ್ಷತೆಯಾಗಿ ನಮ್ಮ ಮನೆ ಜಯರಾಜನ ತಂದಿದ್ದೀವಿ. ಮತ್ತೆ ಈಗಾಗಲೇ ಚಂದ್ರಮೋಹನ್ ಸರ್ ಹೇಳಿದ್ರು ಕೆಲವೊಂದು ಮಾಡುವಂತ ವರದಿನ ತಿದ್ಕೊಳ್ಬೇಕು. ಖಂಡಿತವಾಗ್ಲೂ ನಾವು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಯೂನಿವರ್ಸಲ್ ಸೇವಾ ಟ್ರಸ್ಟು ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಇವು ತಾಲೂಕಿನಲ್ಲಿ ಹೆಚ್ಚಿನ ರೀತಿ ಕೆಲಸವನ್ನು ಮಾಡಿ ಜನಮನ್ನಣೆಯನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆಗಳು. ಯಾವ ಕುಗ್ರಾಮಗಳಲ್ಲೂ ಸಹ ದಲಿತ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ಯೂನಿವರ್ಸಲ್ ಸೇವಾ ಟ್ರಸ್ಟ್ ಇವು ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಹೆಸರನ್ನು ಮಾಡ್ತಾಯಿದೆ. ಅದರ ಜೊತೆಗಳಿಗೆ ನಾವು ಸಹ ಪತ್ರಕರ್ತರ ಸಂಘದ ಸಹ ಕೈ ಜೋಡಿಸಲಿಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ನೀಡ್ತೀವಿ. ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಗಮನ ತಗೊಂಡು ನಮ್ಮ ಪತ್ರಕರ್ತರು ಯಾರ ಗಮನ ತಂದ್ರೆ ಅದಕ್ಕೆ ನಾವು ನಿಮಗೆ ಬೆನ್ನೆಲು ಬಂದು ಕೈ ಜೋಡಿಸೋದ್ರಲ್ಲಿ ನಾವು ಮುಂಚೂಣಿ. ಜೊತೆಗೆ KM ಪ್ರಕಾಶ್ ಅವರು ಸಮಾಜ ಸೇವೆ ಮಾಡೋದ್ರಲ್ಲಿ ನಂಬರ್ 1. ಅದನ್ನು ನಾವು ಅವ್ರನ್ನ ಭೇಟಿಯಾಗಿದ್ರು ಸಹ ನಾನು ದಿನಪತ್ರಿಕೆಗಳಲ್ಲಿ ನಮಗೆ ಸುದ್ದಿ ಬಂದ ಕೂಡಲೇ ನಾನು ಅನ್ಕೋತಾ ಇರ್ತೀನಿ ಮನಸ್ಸಲ್ಲಿ, ಈ ಪ್ರಕಾಶ್ ಅಂದರೆ ಬೇರೆ ಏನು ಕೆಲಸ ಇಲ್ವಾ, ಇದು ಮಾಡ್ತಾ ಇರ್ತಾರಲ್ಲ ಯಾವಾಗಲೂ ಊರಲ್ಲಿ ಏನು ಕೆಲಸ ಇಲ್ವಾ ಅಂತ ಅಂತಲೇ ಇರ್ತೀನಿ. ಆದರೆ ಅವರ ಮಕ್ಕಳಿಗೆ ಆಗ್ತಕ್ಕಂಥ ಅನುಕೂಲ ಏನಾಗುತ್ತೆ. ನಮ್ಮ ಚುಂಚಪ್ಪ, ಆ ಚುಂಚಪ್ಪ ಹೆಂಗೆ ಅಂತಂದರೆ ಒಂದು ಹೆಜ್ಜೆ ಈ ನಮ್ಮ ಪ್ರಕಾಶನ ಮೀರಿಸ್ಬಿಡ್ತಾರೆ. ಆ ರೀತಿ ಅವ್ರಿಗೆ ಏನಾದ್ರು ಒಂದು ವೇಳೆ ನಿದ್ದೆ ಬರಲಿಲ್ಲ ಅಂತ ಅನ್ನೋದಾಗಿದ್ರೆ 24/7 ಕೆಲಸ ಮಾಡೋದು. ಯಾವ ಟೈಮಲ್ಲಿ ಬರೀ ವಾಟ್ಸಪ್ ಆಗ್ತಾ ಇರ್ತಾರೆ, ಫೇಸ್ಬುಕ್ ಆಗ್ತಾ ಇರ್ತಾರೆ, ಯಾವ ಸ್ಕೂಲಲ್ಲಿ ಏನಾಗ್ತಾ ಇರ್ತದೆ, ಮಕ್ಕಳಿಗೆ ಏನು
ಏನಾಗಬೇಕು ಒಂದು ಕವಿತೆ ಬರೆದಾಗಲಿ, ಕವನ ಬರೆದಾಗಲಿ ಎಲ್ಲನೂ ಬರೆದು ಪಬ್ಲಿಸಿಟಿ ಕೊಟ್ಟು ಒಟ್ಟಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ನಮ್ಮ ಇವರು ಚೇತನ್ ಸರ್, ನನ್ನ ನೆಟ್ಟಲ್ ಸಾಹೇಬರು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ತಾಲೂಕಿನಲ್ಲಿ ಬೆಳೆಸಲೇಬೇಕು ಅಂತಂದು ಈ ಹಂತಕ್ಕೆ ಬಂದು ಒಂದು ತಾಲೂಕು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. ಈ ನಮ್ಮ ಚಂದ್ರಮೋಹನ್ ಸರ್ ಈ ಮಳವಳ್ಳಿನಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜ್ ಮೂರಿವೆ ನಮಗೆ ಈಗ ಮೂರಿವೆ ಅದೇ ನಮ್ಮ ಸತ್ಯ ನನ್ನ ಪತ್ರ ಒಂದೇ ವಿದ್ಯಾ ಪ್ಯಾರಾಮೆಡಿಕಲ್ ಒಂದೇ. ನಾವು ಎಲ್ಲ ನೋಡ್ಕೊಂಡು ವಿದ್ಯಾ ಪ್ಯಾರಾಮೆಡಿಕಲ್ ಒಂದೇ ನೋಡ್ತಾ ಇದ್ದೀವಿ. ಯಾವ ಪ್ಯಾರಾಮೆಡಿಕಲ್ ಅಲ್ಲಿ ಬಂದ್ರೆ ಯಾವುದಿದು ವಿದ್ಯಾ ಪ್ಯಾರಾಮೆಡಿಕಲ್ ಒಂದೇ ಅದಲ್ಲ ಅಂತ ನನಗೆ ಗೊತ್ತಿರ್ತದೆ. ಒಟ್ಟಲ್ಲಿ ನಾನೀಗ ದಿನನಿತ್ಯ ಬಸ್ಸಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಮಕ್ಕಳುಗಳು ಯಾವ ಕಾಲೇಜ್ ಹೋಗ್ತಿದ್ಯಪ್ಪ ನಿಮ್ಗೆ ವಿದ್ಯಾ ಪ್ಯಾರಾಮೆಡಿಕಲ್ ಬೆಳ್ಳಿನಾಗ ಸಂತೋಷ ಆಗ್ತದೆ. ಎಲ್ಲ ನಾವು ಸಹ ಎಲ್ರಿಗೂ ನಾವು ವಾಲಂಟಿಯರ್ ಕೇಳ್ತೀವಿ ಸಹಾಯ ಮಾಡಿಸ್ತೀವಿ. ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಜನ ಸಹಾಯ ಮಾಡ್ತಾರೆ, ಸ್ವಲ್ಪ ಜನ ಅಪವಾದ ಪರಿಸ್ಥಿತಿಯಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಮುಂದೆ ಬಂದಿದ್ದೀವಿ, ನಮಗೆ ತುಂಬ ಅದನ್ನು ಸ್ವಾಗತ. ಮೊದಲೇ ನಿಜವಾಗ್ಲೂ ನಾವು ಏನಾದ್ರು ಮಾಡಬೇಕು ಅಂತ ಮುಂದೆ ಬಂದಿದ್ರೆ ಅದೊಂದು ಖುಷಿ ಸರ್. ನೀವೇ ವಾಲಂಟಿಯರ್ ಬಂದಿರೋದ್ರಿಂದ ನಾವು ನಿಮಗೆ ಅಭಿನಂದಿಸ್ಬೇಕು. ಮುಂದಿನ ದಿನಗಳಲ್ಲಿ ನಾವೇ ನಿಮ್ಮನ್ನು ಅಭಿನಂದಿಸ್ಬೇಕು. ಒಂದು ಅಂಥ ಸಂದರ್ಭ ಇದ್ದರೆ ನಾವೇನಾದರೂ ಪತ್ರಕರ್ತ ಸಂಘಕ್ಕೆ ದತ್ತಿನಿಧಿ ಏನಾದರೂ ಮಾಡ್ತಕ್ಕಂಥ ಸಂದರ್ಭ ಇದ್ದರೆ ತಮ್ಮ ಗಮನಕ್ಕೆ ನಾವು ಖಂಡಿತ ಈಗ ನಮಗೆ ಈ ಎಲ್ಲ ಅಧಿಕಾರಿಗಳು ಈ ನಮ್ಮ ಪ್ರಕಟದವರೆಲ್ಲ ಪ್ರೆಸ್ ಮೀಟ್ ಮಾಡಬೇಕಂತ ಪತ್ರಿಕಾಗೋಷ್ಠಿ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಮಳವಳ್ಳಿಯಲ್ಲೇ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸಭೆ. ಆಗಬೇಕು ಸರ್. ಆಮೇಲೆ ಚರ್ಚೆ ಕರೆದು ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಇಲ್ಲೇ ಮಾಡ್ತೀವಿ. ಆದರೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ. ನೌಕರ ವರ್ಗ, ಸಮಾಜ ಸೇವೆ ಮಾಡತಕ್ಕಂಥವರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಸಹಕಾರ ಕೊಟ್ಟರೆ ನಾವು ಸಹ ನಿಮ್ಮ ಜೊತೆಲೆ ಕೈ ಜೋಡಿಸ್ತೀವಿ. ನೀವು ನಮ್ಗೆ ಅಭಿನಂದನೆ ಸಲ್ಲಿಸಿ ನಮ್ಗೆ ಇನ್ನೂ ಸ್ಫೂರ್ತಿ ಜಾಸ್ತಿ ಮಾಡಿ. ಈಗ ನಾವು ನಮ್ಮ ಕೆಲಸ ಇತ್ತು, ನಾವು ಇದೊಂದು ಹೋಗ್ತಿದ್ವಿ. ಈಗ ಹಂಗೆ ಮಾಡೋಕ್ಕಾಗಲ್ಲ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು. ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಾನು